ವೀಕ್ಷಕರೇ ನಮಸ್ಕಾರ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ತೋಟದಲ್ಲಿ ಬೆಳೀತಾರೆ ಅಂತ ಶಂಕರ ವೆರೈಟಿಯ ಇನ್ನೊಂದು ಗಿಡ. ಇದು ಈಗಾಗಲೇ 4.5 ವರ್ಷ ಆಗಿದೆ. ಅಷ್ಟು ಬೆಳವಣಿಗೆ ಬೇರೆ ಗಿಡದಷ್ಟು ಆಗಿಲ್ಲ. ಇದು ಸ್ವಲ್ಪ ಬದು ಪಕ್ಕ ಇದೆ, ಆದರೂ ಚೆನ್ನಾಗಿ ಆಗಬೇಕಾಯಿತು. ನೋಡಿ, ಬೇರೆ ಗಿಡಗಳೆಲ್ಲ ಸ್ವಲ್ಪ ಚೆನ್ನಾಗಿದ್ದಾವೆ. ಇದು ಯಾಕೋ ಸ್ವಲ್ಪ ಕಡಿಮೆ ಬೆಳವಣಿಗೆ, ಕುಂಠಿತ ಆಗಿದೆ. ಆದರೂ ಈ ವರ್ಷ ಕಾಯಿ ಪೀಚ್ ಹಾಕಿದೆ. ತೋರಿಸ್ತೀನಿ ನಿಮಗೀಗ. 2020ರಲ್ಲಿ ಇದು ಪ್ಲ್ಯಾಂಟ್ ಮಾಡಿದ್ದು ನಾವು. 2020 ಆಗಸ್ಟ್ ಅನಿಸುತ್ತೆ. 4.75 ವರ್ಷ ಆಗಿದೆ. ನೋಡಿ, ಈ ವರ್ಷ ಒಂದು 3-4 ಪೀಚು ಹಾಕಿದೆ. ಅಂದರೆ ಫೀಮೇಲ್ ಫ್ಲವರ್ಸು ಇದೆ, ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸು ಇದೆ. ಗಿಡದ ಗಾತ್ರ ತೋರಿಸ್ತೀನಿ ನೋಡಿ ನಿಮಗೆ. ನಾನು ಹಿಡ್ಕೊಂಡ್ರೆ ನೋಡಿ, ಹೀಗೆ ಬೆಳ್ಳು ತಾಕೋದಿಲ್ಲ, ಅಷ್ಟು ದಪ್ಪ ಇದೆ. ಬಟ್ ಇದರಲ್ಲಿ ಎಷ್ಟು ಹಣ್ಣಾಗ್ಲಿಕ್ಕೆ ಬಿಡ್ಬೋದು ಅನ್ನೋದು ನನಗೆ ಒಂದು ಜಿಜ್ಞಾಸೆ. ತಿಳಿದವ್ರು ಹೇಳಬೇಕು. ನೋಡಿ, ಈಗ 1, 2, 3, 4 ಫೀಮೇಲ್ ಫ್ಲವರ್ಸ್ ಇದೆ. ಸೊ ಈ ಗಿಡದ ಸೈಜ್ಗೆ 1 ಅಥವಾ 2 ಬಿಟ್ಟರೆ ಓಕೆನಾ, ಅಥವಾ ಎಲ್ಲನೂ ಬಿಟ್ಟರೆ ಓಕೆನಾ, ಅದನ್ನು ನೀವು ದಯವಿಟ್ಟು ತಿಳಿಸ್ಬೇಕು ನನಗೆ. ಎಲ್ಲರೂ ಕಾಮೆಂಟ್ಸ್ ಮಾಡಿ ತಿಳಿಸಿ. ಈ ಗಿಡದ ಸೈಜ್ಗೆ ಎಷ್ಟು ಹಣ್ಣು ಇದು ಈ ಗಿಡ ತಡ್ಕೋಬಹುದು ಅನ್ನೋದು ತಿಳಿಸಿದ್ರೆ ಅದ್ರ ಪ್ರಕಾರ ನಾನು ಅಷ್ಟು ಹಣ್ಣು ಬಿಡ್ತೀನಿ. ದಯವಿಟ್ಟು ಎಲ್ಲರೂ ಕಾಮೆಂಟ್ಸ್ ಮಾಡಿ ತಿಳಿಸ್ಬೇಕು ನನಗೆ. ಗಿಡದ ಸೈಜ್ ಮೊದಲೇ ಹೇಳಿದ್ದೀನಲ್ವ, ಒಂದು ಹಿಡಿ ಹಿಡಿದ್ರೆ ಆ ಹಿಡಿ ತುಂಬುತ್ತೆ. ಅಷ್ಟು ದಪ್ಪ ಸೈಜ್ ಇದು ಈ ಗಿಡದ ಬುಡ. 1, 2, 3, 4, ಒಂದು 5 ಕಾಯಿ ಇದೆ. ಹಣ್ಣಾಗೋ ಥರ, ಅಂದರೆ ಫೀಮೇಲ್ ಫ್ಲವರ್ಸ್ ಇದೆ. ಎಷ್ಟು ಹಣ್ಣಾಗಲಿಕ್ಕೆ ಬಿಡ್ಬೋದು, ಎಷ್ಟು ಕಾಯಿನ ಹಣ್ಣಾಗಲಿಕ್ಕೆ ಬಿಡ್ಬೋದು, ದಯವಿಟ್ಟು ಕಾಮೆಂಟ್ಸ್ ಮಾಡಿ ತಿಳಿಸಿ. ಸೊ ನಿಮ್ಮ ಕಾಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. ನೀವು ಯಾವ ರೀತಿ ಕಾಮೆಂಟ್ಸ್, ಎಷ್ಟು ಹಣ್ಣು ಬಿಡ್ಬೋದು ಇದರಲ್ಲಿ ಅಂತ ನೀವು ಕಾಮೆಂಟ್ಸ್ ಮಾಡಿದ್ರೆ ಅಷ್ಟು ಕಾಯಿಗಳನ್ನ ಅದರಲ್ಲಿ ಬಿಟ್ಟು ಉಳಿದಿದ್ದನ್ನ ನಾನು ತಿನ್ನಿಂಗ್ ಮಾಡ್ತೀನಿ. ಆಯಿತಾ? ಎಲ್ಲರೂ ತಪ್ಪದೆ ಕಾಮೆಂಟ್ಸ್ ಮಾಡಿ. ಮತ್ತು ಯಾವ ಊರಿಂದ ನೋಡ್ತಾ ಇದ್ದೀರಾ ನೀವು ಅಂತ ಹೇಳಿ ನನಗೆ.